ನಮಸ್ಕಾರ ವೀಕ್ಷಕರೇ ನೀವಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಜುಲೈ ತಿಂಗಳಿನಲ್ಲಿ ಹುಟ್ಟಿದ್ದೇ ಅದರಲ್ಲಿ ಅವರ ಭವಿಷ್ಯ ಹೇಗಿದೆ, ಅವರ ಗುಣಲಕ್ಷಣಗಳು ಹೇಗಿದೆ ಅಂತ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಜುಲೈ ತಿಂಗಳಿನಲ್ಲಿ ಜನಿಸಿದವರು ಅವರ ಕುಟುಂಬಕ್ಕೆ ಆಧಾರವಾಗಿರ್ತದೆ. ಆ ಕುಟುಂಬದವರು ಅವರಿಗೆ ಎಷ್ಟೇ ಕೇಡ ಬಯಸಿದ್ರು ಕೂಡ ಇವರ ಸ್ವಭಾವ ಗುಣವನ್ನು ಅವರ ಮೇಲೆ ತೋರಿಸ್ತಾರೆ. ಏನೇ ಆದ್ರೂ ಕೂಡ ನಮ್ಮವರು, ನಮ್ಮ ಜನ ಅನ್ಕೊಂಡೆ ಹೋಗುವಂತದ್ದು ಇವರ ಗುಣಲಕ್ಷಣಗಳಾಗಿರ್ತದೆ. ಯಾವುದಾದ್ರೂ ಜೀವಿಗೆ ಆಗಿರ್ಬೋದು, ಮನುಷ್ಯನೇ ಆಗಿರ್ಬೋದು, ಸ್ವತಃ ಅವರ ಶತ್ರುಗಳೇ ಆಗಿರ್ಲಿ, ಕಷ್ಟದಲ್ಲಿದ್ದಾರೆ ಅಂತ ಕೇಳಪಟ್ರೆ ಯಾವುದೇ ಕ್ಷಣಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಸಹಾಯ ಮಾಡಕ್ ಹೋಗ್ತಾರೆ. ಮನಸ್ಸಿನಲ್ಲಿ ಎಷ್ಟೇ ಕಿರಿಕಿರಿಗಳಾಗ್ತಾ ಇದ್ರು ಕೂಡ, ಇವರ ಜೀವನದಲ್ಲಿ ಏನೇನ್ ನಡೀತಾ ಇದ್ರು ಕೂಡ, ಕಷ್ಟಗಳೇ ತುಂಬ ಹೋಗಿದ್ರು ಕೂಡ, ಇವರಿಗೆ 2 ದಿನ ಕಷ್ಟ ಇದ್ರೆ 1 ವಾರಗಳ ಕಾಲ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಇವರಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಇವರು ಮಾಡುವಂತಹ ಒಳ್ಳೆ ಕೆಲಸಗಳಿಂದ ಆಗಿರ್ಬೋದು, ದಾನ ಧರ್ಮಗಳಿಂದ ಆಗಿರ್ಬೋದು, ಇವರ ಜೀವನ ಅನ್ನೋದು ಇದರ ಮೇಲೆ ನಡೀತಾನೆ ಹೋಗ್ತದೆ. ಒಟ್ಟಾಗಿ ಹೇಳೋದಾದ್ರೆ 4 ಜನಕ್ಕೆ ಇವರಿಂದ ಒಳ್ಳೇದು ಅನ್ನೋದಾಗ್ತದೆ, ಹೆಲ್ಪ್ ಅನ್ನೋದಾಗ್ತದೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಗುರು ಹಿರಿಯರನ್ನ ಏನೇ ಕಷ್ಟ ಕೊಟ್ಟರು ಕೂಡ ಅದನ್ನ ನಿಭಾಯಿಸಿಕೊಂಡು ಅವರಿಗೆ ಹೆಲ್ಪ್ ಮಾಡುವಂತ ಶಕ್ತಿ ಇವರಲ್ಲಿ. ಇದೇ ರೀತಿಯಾದಂತ ಮುಂದಿನ ಸಲಹೆ ಬೇಕು ಅಂತ ಹೇಳಿದ್ರೆ ಕೆಳಗೆ ಕಾಣ್ತಾರಂತ ನಂಬರ್ ಕರೆ ಮಾಡಿ ಸಾಧ್ಯದಲ್ಲಿ ನಮ್ಮನ್ನು ಭೇಟಿಯಾಗಿ. ನಮಸ್ಕಾರ.